ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಸಮಸ್ತ ಮಹಾಜನತೆಗೆ ಮತ್ತೊಮ್ಮೆ ನಮಸ್ಕಾರ. ಸ್ನೇಹಿತರೆ, ನಮ್ಮ ವಿಡಿಯೋಗಳಿಗೆ ತಾವು ಅದ್ಭುತವಾಗಿ ಅದನ್ನೆಲ್ಲನೂ ಕೂಡ ನೋಡಿ ಸಾಕಷ್ಟು ವಿಷಯಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊತಾ ಇದ್ದೀರಾ. ಹಾಗೆ ನಿಮ್ಮ ಸ್ನೇಹಿತರ ಜೊತೆನೂ ಕೂಡ ನೀವು ಅದನ್ನು ಶೇರ್ ಮಾಡಿದ್ರೆ ಇಡೀ ಕರ್ನಾಟಕದ ಜನತೆಗೆ ನಾವು ಫೈನಾನ್ಷಿಯಲ್ ಲಿಟ್ರೇಸಿ ಏನು ಈ ಒಂದು ಆರ್ಥಿಕ ಒಂದು ಜ್ಞಾನ ಇದೆಯಲ್ವಾ, ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಜ್ಞಾನ ಉಚಿತವಾಗಿ ನಾವು ಈ ಒಂದು ಏನು ನಮ್ಮ ಚಾನಲ್ ಇದೆ ಅದರ ಮುಖಾಂತರ ತಮಗೆಲ್ಲರಿಗೂ ಕೂಡ ನಾವು ತಿಳಿಸ್ತಾ ಇದೀವಿ. ಅದರ ಭಾಗವಾಗಿ ಮುಂದುವರಿತಾ ಇದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಒಂದು ವಿಶೇಷವಾದಂತಹ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಏನು ಸೆಬಿ ಅಂದ್ರೆ ಏನು, ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು, ಸ್ಟಾಕ್ ಬ್ರೋಕರ್ಸ್ ಅಂದ್ರೆ ಯಾರು, ಅದ್ರ ಜೊತೆಯಲ್ಲಿ NSE ಅಂದ್ರೆ ಏನು, BSE ಅಂದ್ರೆ ಏನು, ಇವ್ರಿಗೆ ಏನಂತಾರೆ, ಇವ್ರದ್ದು ಕೆಲಸ ಏನು, ಹಾಗೆ ಇನ್ವೆಸ್ಟರ್ಸ್ ಅಂದ್ರೆ ಏನು, ಟ್ರೇಡರ್ಸ್ ಅಂದ್ರೆ ಏನು, ಇವರೆಲ್ಲ ಯಾವ ರೀತಿ ಇನ್ವೆಸ್ಟಿಂಗ್ ಮಾಡ್ತಾರೆ, ಹೇಗೆ ಟ್ರೇಡಿಂಗ್ ಮಾಡ್ತಾರೆ, ಇವರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಅದರ ಒಂದು ಸಮಗ್ರ ಮಾಹಿತಿಯನ್ನ ನಾನು ತಮಗೆ ತಿಳಿಸ್ಕೊಡ್ತೇನೆ. ಟು ಅಂಡರ್ಸ್ಟ್ಯಾಂಡ್ ಹೌ ದ ಶೇರ್ ಮಾರ್ಕೆಟ್ ವರ್ಕ್ಸ್, ಇಟ್ ಇಸ್ ಎಸೆನ್ಷಿಯಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಪಾರ್ಟಿಸಿಪೆಂಟ್ಸ್. ಈ ಶೇರ್ ಮಾರ್ಕೆಟ್ ಹೆಂಗ್ ಕೆಲಸ ಮಾಡುತ್ತೆ, ಇದನ್ನು ಯಾರು ಮ್ಯಾನೇಜ್ ಮಾಡ್ತಾರೆ, ಇದೆಲ್ಲನೂ ಕೂಡ ನೋಡ್ಕೊಳ್ಳುವಂತವ್ರು ಯಾರು ಅನ್ನೋದು ಬೇಕಲ್ಲ. ಈಗ ಸರ್ಕಾರ ಇದೆ, ಸರ್ಕಾರ ನೋಡ್ಕೊಳ್ಳೋದು ಯಾರು? ಸೆಂಟ್ರಲ್ ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಯಾವ್ದಿದೆ, ಕಾಂಗ್ರೆಸ್ ಸರ್ಕಾರ ಇದೆ. ಆತರ ಈ ರಾಜ್ಯವನ್ನ ನೋಡ್ಕೊಳ್ಳಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಅರ್ಥ. ಈ ಸ್ಟಾಕ್ ಮಾರ್ಕೆಟ್ ಅನ್ನು ನೋಡ್ಕೊಳ್ಳೋಕೆ ಒಬ್ರು ಬೇಕಲ್ಲ. ಈಗ ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಯಜಮಾನ ನೋಡ್ಕೋತಾನೆ, ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್, MD, ಈ ತರ ಎಲ್ಲಾನು ಕೂಡ ಇರ್ತಾರೆ. ಓಕೆನಾ? ಅದೇ ತರ ಈ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಅನ್ನು ಕೂಡ ನೋಡ್ಕೊಳ್ಳೋರು ಮತ್ತೆ ಮ್ಯಾನೇಜ್ ಮಾಡೋರು, ಆಮೇಲೆ ಇದರಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆ ಡೀಟೇಲ್ಸ್. ಸೆಬಿ ಅಂತ ಹೇಳ್ಬಿಟ್ಟು ಒಬ್ರು ಇರ್ತಾರೆ, ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟಿದೆ. ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್, ಇವೆಲ್ಲ ತಿಳ್ಕೊಬೇಕಾಗಿರೋದು ನೀವು. ಸ್ಟಾಕ್ ಬ್ರೋಕರ್ಸ್ ಅಂಡ್ ಬ್ರೋಕರೇಜಸ್ ಅಂತ ಹೇಳ್ಬಿಟ್ಟಿರ್ತಾರೆ. ಓಕೆ, ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಅಂತ ಹೇಳ್ಬಿಟ್ಟು ಇರ್ತಾರೆ. ಓಕೆ, ಈಗ ಒನ್ ಬೈ ಒನ್ ಇವ್ರದ್ದೇನು ಕೆಲಸ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೆಬಿ ನೋಡಿ, ಇದು ಸೆಬಿ ಆಫೀಸ್ ಎಲ್ಲಿದೆ? ಇದು ಬಾಂಬೆಯಲ್ಲಿ ಇದೆ. ಓಕೆನಾ, ಮುಂಬೈಯಲ್ಲಿ. ಸೆಬಿ ಏನ್ ಕೆಲಸ ಇದರದು? ಸೆಬಿ ಅಂದ್ರೆ ಏನು, ಇದೇನು ಕೆಲಸ ಮಾಡುತ್ತೆ? ಸೆಬಿ ಅಂದ್ರೇನೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅರ್ಥ. ಸೆಬಿ ಅಂದ್ರೆ ಏನು? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅರ್ಥ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇಟ್ ಎನ್ಶೂರ್ಸ್ that securities market in India work efficiently and transparently. It also protects the interest of all the participants and none gets any undue advantages. ನೋಡಿ, ಈ ಸೆಬಿ ಅಂದ್ರೆ ಏನು ಗೊತ್ತಾ? ಈ ಸ್ಟಾಕ್ ಮಾರ್ಕೆಟ್ ಅನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡುತ್ತೆ. ಈ ಸ್ಟಾಕ್ ಮಾರ್ಕೆಟ್ ಹಿಂಗೆ ಕೆಲಸ ಮಾಡಬೇಕು, ಇದರಲ್ಲಿ ಯಾರಿಗೂ ಕೂಡ ಮೋಸ ಆಗಬಾರ್ದು. ಯಾರಾದ್ರೂ ಈಗ ಮೋಸ ಆದ್ರೆ ಈ ಸೆಬಿಗೆ ನಾವು ಕಂಪ್ಲೇಂಟ್ ಕೊಡಬಹುದು. ಆ ಕಂಪನಿಯವರು ಏನಾದ್ರು ಮೋಸ ಮಾಡಿದ್ರೆ ಸೆಬಿಗೆ ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು. SEBI laid down regulatory frameworks that exchanges, companies, brokerages, and other participants must abide by to protect investors' interests. ಇನ್ವೆಸ್ಟರ್ಸ್ಗೆ ಯಾವುದೇ ರೀತಿಯಾದಂಥ ಮೋಸ ಆಗದೆ ಇರೋ ಥರ ನೋಡ್ಕೊಳ್ಳುವಂಥ ಬೋರ್ಡ್ ಇದು, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆನಾ? ಈ ಎಕ್ಸ್ಚೇಂಜ್ಗಳು ಯಾವ ಥರ ಕೆಲಸ ಮಾಡ್ತವೆ, ಸ್ಟಾಕ್ ಮಾರ್ಕೆಟ್, ಕಂಪನೀಸ್ಗಳು, ಆಮೇಲೆ ಬ್ರೋಕರ್ಸ್, ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಬಿಸ್ನೆಸ್ ಮಾಡ್ತೀವಲ್ಲ, ಶೇರ್ಗಳನ್ನು ಬೈ ಮಾಡೋದು, ಸೆಲ್ ಮಾಡೋದು ಎಲ್ಲಾನು ಕೂಡ, ಅದೆಲ್ಲನೂ ಕೂಡ ಹೆಂಗೆ ಮೇಂಟೈನ್ ಆಗಬೇಕು, ಇದೇ ತರನೇ ಕೆಲಸ ಮಾಡಬೇಕು, ಈ ರೂಲ್ಸ್ ಪ್ರಕಾರನೇ ಕೆಲಸ ಮಾಡಬೇಕು. ಪ್ರತಿಯೊಂದಕ್ಕೂ ಒಂದೊಂದು ರೂಲ್ಸ್ ಗಳನ್ನ ಮಾಡಿರ್ತಾರೆ. ಆ ರೂಲ್ಸ್ ಅನ್ನ ಅವರು ವೈಲೇಟ್ ಮಾಡಂಗಿಲ್ಲ. ವೈಲೇಟ್ ಮಾಡಿದ್ರೆ ದಂಡ ಹಾಕ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಮೊನ್ನೆ HDFC ವಾರ್ನಿಂಗ್ ಕೊಟ್ಟಿದ್ದಾರೆ, ಗೊತ್ತಾ? HDFC ಬ್ಯಾಂಕು ಇಂಡಿಯಾದಲ್ಲಿ ನಂಬರ್ 1 ಬ್ಯಾಂಕ್. ಅದಕ್ಕೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರು ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಪ್ಪು ಮಾಡಿದ್ರೆ ಅದು ಬ್ಯಾನ್ ಮಾಡಬಿಡ್ತಾರೆ ಅವರೆಲ್ಲಾನು ಕೂಡ. ಆ ತರ ಒಂದು ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ಇದು ಸೆಬಿ. ಸೆಬಿ ಅಂದ್ರೆ ಏನು? ಇಟ್ ಕಂಟ್ರೋಲ್ಸ್, ರೆಗ್ಯುಲೇಟ್ ಅಂಡ್ ಮಾನಿಟರ್ಸ್ ದ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ. ಆಮೇಲೆ ಬಂದ್ಬಿಟ್ಟು ಮಾನಿಟರ್ ಮಾಡುತ್ತೆ, ಇದು ಹೆಂಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದಾರಾ ಇಲ್ವಾ, ಏನಾದ್ರು ಮೋಸ ಮಾಡ್ತಾ ಇದಾರಾ. ಈ ಹರ್ಷದ್ ಮೆಹ್ತಾ ಇದಾನಲ್ವಾ, ಅವಾಗ ಒಂದು ಎಷ್ಟೋ ಒಂದು 400-500 ಕೋಟಿನ ಎಷ್ಟೋ ಮೋಸ ಮಾಡಿದ್ನಲ್ವಾ ಅವನು. ಅಲ್ಲಿಂದ ಈ ಸೆಬಿ ಗಿಬಿ ಅದೆಲ್ಲಾನು ಕೂಡ ಸ್ಟಾರ್ಟ್ ಆಗೋಯ್ತು. ಓಕೆ, ಈ ತರ ಮೋಸಗಾರರು ಮಾಡಬಾರ್ದು ಯಾರಿಗೂ ಕೂಡ ಅಂತ ಹೇಳ್ಬಿಟ್ಟು. ಓಕೆ, ಅದಕ್ಕೆ ಪ್ರತಿಯೊಂದು ಕೂಡ ಇದರಲ್ಲಿ ಕಂಪ್ಲೀಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಕೆಲಸ ಆಗುತ್ತೆ.
ಯಾರು ಕೂಡ ಇದರಲ್ಲಿ ಮೋಸ ಮಾಡೋ ಹಾಗಿಲ್ಲ. ಸ್ಟಾಕ್ ಎಕ್ಸ್ಚೇಂಜ್, ಸೆಬಿ ಆದ್ಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಬರುತ್ತೆ. ನೋಡಿ, ಇಲ್ಲಿ BSE ಇದೆ, ಇಲ್ಲಿ NSE ಇದೆ. ಏನಿದು BSE ಮತ್ತೆ NSE ಅಂದ್ರೆ? ಈ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು? ದ ಸ್ಟಾಕ್ ಮಾರ್ಕೆಟ್ ಅಲೌಸ್ ಇನ್ವೆಸ್ಟರ್ಸ್ ಟು ಟ್ರೇಡ್ ಶೇರ್ಸ್, ಬಾಂಡ್ಸ್, ಡೆರಿವೇಟಿವ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್. This trading is facilitated by stock exchanges. In India, there are two primary stock exchanges. ಈ ತರ ಶೇರ್ಸ್ ಅನ್ನ ಬೈ ಮಾಡೋದು, ಖರೀದಿ ಮಾಡೋದು, ಬಾಂಡ್ ತಗೊಳ್ಳೋದು, ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಎಲ್ಲಿ? ಸ್ಟಾಕ್ ಮಾರ್ಕೆಟ್ ಅಲೌನ್ಸ್ ಮಾಡುವಂಥದ್ದು ಈ ತರ ಸ್ಟಾಕ್ ಎಕ್ಸ್ಚೇಂಜ್ ಮುಖಾಂತರ ನಾವು ಕೆಲಸವನ್ನು ಮಾಡ್ತೀವಿ. ಮೇನ್ಲಿ 2 ಸ್ಟಾಕ್ ಎಕ್ಸ್ಚೇಂಜ್ ಇದಾವೆ. ಒಂದು BSE ಇದೆ, ಇನ್ನೊಂದು NSE ಇದೆ. ಓಕೆನಾ? ಎಲ್ಲಾ ಕಂಪನಿಗಳು, ಬಹುತೇಕ ಕಂಪನಿಗಳಲ್ಲಿ BSE ಅಲ್ಲಿ ಕಂಪನಿಗಳು ಇರ್ತವೆ, ಮತ್ತೆ NSE ಅಲ್ಲಿ ಕಂಪನಿಗಳು ಲಿಸ್ಟೆಡ್ ಆಗಿರ್ತವೆ, ಹೊಸದಾಗಿ ಹೋಗುವಂತ ಕಂಪನಿಗಳು. ಓಕೆ, ಅಲ್ಲಿಂದ ನಾವು ತಗೋತೀವಿ. ಆದ್ರೆ ನಾವೆಲ್ಲ ಬೈ ಮಾಡಬೇಕಾಗಿರುವಂಥದ್ದು ಬಹುತೇಕ NSE ಕಂಪನಿಗಳನ್ನ ತಗೋಬೇಕು. NSE ಅಲ್ಲಿ ಬೇರೆ ಬೇರೆ ಕಂಪನಿಗಳು ಬಂದಿರ್ತಾವಲ್ಲ, ಅದು ಒಳ್ಳೇದು. ಈ BSE ಅಲ್ಲಿ ಕೆಲವೊಂದು ಚೆನ್ನಾಗಿಲ್ದಿರುವಂತ ಕಂಪನಿಗಳು ಕೂಡ ಜಾಸ್ತಿ ಇದಾವೆ. BSE ನೋಡಿ, BSE ಅಂದ್ರೆ ಈ ತರ ನೋಡಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಇದು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಸೆನ್ಸೆಕ್ಸ್ ಈಸ್ ಇಟ್ಸ್ ಇಂಡೆಕ್ಸ್. ಈಗ ಸೆನ್ಸೆಕ್ಸ್ ಮೇಲೆ ಹೋಯ್ತು ಅಂತೇಳಿ ಹೇಳ್ತೀವಲ್ಲ, ಅದನ್ನ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಯಾರ್ದು? ಈ BSE ಕಡೆಯಿಂದ ನಡೆಯುವಂಥದ್ದು. BSE ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸೆಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಸೆನ್ಸೆಕ್ಸ್ ಮೇಲೆ ಹೋಯ್ತು ಅಂತ, ಸೆನ್ಸೆಕ್ಸ್ ಡೌನ್ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಆತರ. ಅದು ಇಂಡೆಕ್ಸ್. ಇಟ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1875. 1875ರಲ್ಲಿ ಈ ಒಂದು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಇಟ್ ಈಸ್ ಏಷ್ಯಾಸ್ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜ್. ನೋಡಿ, ಸ್ಟಾಕ್ ಮಾರ್ಕೆಟ್ ಏಷ್ಯಾದಲ್ಲಿ ಬಾಂಬೆಯಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿದ್ದು 1875ರಲ್ಲಿ. ಮೋರ್ ದನ್ 6,000 ಆಫ್ ಕಂಪನೀಸ್ ಆರ್ ಲಿಸ್ಟೆಡ್. ಸುಮಾರು 6,000ಕ್ಕಿಂತಲೂ ಹೆಚ್ಚು ಕಂಪನಿಗಳು ಈ BSE ಅಲ್ಲಿ ಲಿಸ್ಟೆಡ್ ಆಗಿದ್ದಾವೆ. ಓಕೆನಾ? ಅಲ್ಲಿಂದ ನಾವು ಕಂಪನಿಗಳ ಶೇರ್ಸ್ ಅನ್ನು ತಗೋಬಹುದು ಮತ್ತೆ ಸೆಲ್ ಮಾಡಬಹುದು. ಸೆನ್ಸೆಕ್ಸ್ ಕನ್ಸಿಸ್ಟ್ ಟಾಪ್ 30 ಕಂಪನೀಸ್. ಸೆನ್ಸೆಕ್ಸ್ ಅಂದ್ರೆ ಏನು? ಎಲ್ಲ 6,000 ಕಂಪನಿಗಳಿದಾವೆ. 6,000 ಕಂಪನಿಯಲ್ಲಿ ಅತಿ ಹೆಚ್ಚು ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇರುವಂತ ಟಾಪ್ 30, ಟಾಪ್ 30 ಕಂಪನಿಗಳು ಮಾತ್ರ ತಗೊಳ್ತಾರೆ. ಆ ಸೆನ್ಸೆಕ್ಸ್ ಅದ್ರ ಮೇಲೆ ಓಡ್ತಾ ಇರ್ತದೆ, ಈ 30 ಕಂಪನಿಗಳ ಮೇಲೆ. ಈ 30 ಕಂಪನಿಗಳ ಮೇಲೆ ಹೋದ್ರೆ ಸೆನ್ಸೆಕ್ಸ್ ಮೇಲೆ ಹೋಗಿದೆ ಅಂತೇಳಿ ಅರ್ಥ. ಈ 30 ಕಂಪನಿಗಳು ಕೆಳಗೆ ಬೀಳ್ತಾ ಇದ್ರೆ ಸೆನ್ಸೆಕ್ಸ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅರ್ಥ. ಇಷ್ಟೇ ಬಿಟ್ರೆ ಬೇರೆ ಏನು ಅಲ್ಲ ಇದರಲ್ಲೆಲ್ಲ. ಭಾರಿ ದೊಡ್ಡ ಏನು ಇದು ಕ್ರಿಟಿಕಲ್ ಇದೆಯಪ್ಪ ಅನ್ನುವಂಥದ್ದು ಯಾವುದೂ ಇಲ್ಲ ಇಲ್ಲಿ. ಸಿಂಪಲ್ ಆಗಿ ತಿಳ್ಕೊಳ್ಳುವಂಥದ್ದು. BSE ಅಂದ್ರೆ ಅದೊಂದು ಸ್ಟಾಕ್ ಎಕ್ಸ್ಚೇಂಜು. ಓಕೆನಾ? ಅದರಲ್ಲಿ ಸುಮಾರು ಒಂದು 6,000 ಕಂಪನಿಗಳು ಇದಾವೆ. ಅದರಲ್ಲಿ ಟಾಪ್ 30 ಕಂಪನಿಗಳಿಗೆ ನಾವು ಸೆನ್ಸೆಕ್ಸ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ಟಾಪ್ 30 ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತ ಕಂಪನಿಗಳನ್ನು ಮಾತ್ರ ತಗೋತಾರೆ 6,000 ಕಂಪನಿ ಒಳಗಡೆ. ಈ 30 ಕಂಪನಿಗಳು ಚೆನ್ನಾಗಿ ವರ್ಕ್ ಆದ್ರೆ ಮೇಲೆ ಹೋಗುತ್ತೆ. ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ, ಪರ್ಫಾರ್ಮೆನ್ಸ್ ಇಲ್ಲ ಅಂತಂದ್ರೆ ಡೌನ್ ಬರುತ್ತೆ ಸೆನ್ಸೆಕ್ಸ್. ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ಅದೇ ತರ NSE ಅಂತ ಹೇಳ್ಬಿಟ್ಟಿದೆ ನೋಡಿ. ಇದು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಾರೆ. NSE ಅಂದ್ರೆ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1992 ಅಂಡ್ ಲಿಸ್ಟೆಡ್ ಮೋರ್ ದನ್ 2,000 ಕಂಪನೀಸ್. ಇದರಲ್ಲಿ ಎಷ್ಟಿದಾವೆ? 2,000ಕ್ಕಿಂತಲೂ ಹೆಚ್ಚು ಕಂಪನಿಗಳಿದಾವೆ. ನಿಫ್ಟಿ ಈಸ್ ಇಟ್ಸ್ ಇಂಡೆಕ್ಸ್. ಇದರದ್ದು ಇಂಡೆಕ್ಸ್ ಯಾವ್ದಪ್ಪ? ನಿಫ್ಟಿ ಅಂತೇಳಿ ಹೇಳ್ತೀವಿ. ಅಂದ್ರೆ ಒಂದೊಂದು ಗುಂಪು ಅದು. ನಿಫ್ಟಿ ಅಂದ್ರೆ ಒಂದು ಗುಚ್ಛ, ಹೂವಿನ ಗುಚ್ಛ ಅಂತೇಳಿ ಅರ್ಥ. ಓಕೆನಾ? ಅದರಲ್ಲಿ ಒಂದು 50 ಕಂಪನಿ ಸಪರೇಟ್ ಆಗಿ ಟಾಪ್ ಪರ್ಫಾರ್ಮಿಂಗ್ ಕಂಪನಿಯನ್ನು ತಗೋತಾರೆ. ಓಕೆ, ನಿಫ್ಟಿ ಕನ್ಸಿಸ್ಟ್ ಆಫ್ ಟಾಪ್ 50 ಕಂಪನೀಸ್. ನೋಡಿ, ಈ ಟಾಪ್ 50 ಕಂಪನೀಸ್ ಗೊತ್ತಾಯ್ತಲ್ಲ ನಿಮಗೆ. ಟಾಪ್ ಇಂಡಿಯಾದ ಬಹುತೇಕ ಟಾಪ್ 50 ಕಂಪನಿಗಳಲ್ಲಿ ದುಡ್ಡು ಹಾಕ್ಬಿಟ್ರೆ ಮುಗಿತಲ್ಲ, ಆರಾಮಾಗಿ ಮುನ್ಕೋಬಹುದು. ನೀವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. BSE ಸೆನ್ಸೆಕ್ಸ್ ಅಲ್ಲಿ ಟಾಪ್ 30 ಕಂಪನಿಯಲ್ಲಿ ದುಡ್ಡು ಹಾಕಿದ್ರೆ ಮುಗಿತಲ್ಲ, ಆರಾಮಾಗಿರ್ಬೋದು. ಬಟ್ ಆ ಕಂಪನಿಗಳಲ್ಲೂ ಕೂಡ ಯಾವಾಗ ಹಾಕಬೇಕು, ಯಾವಾಗ ಹಾಕಬಾರ್ದು, ಓಕೆನಾ, ಅದನ್ನು ತಿಳ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಸೊ ಈ ತರ ಟಾಪ್ ಟಾಪ್ ಲೆವೆಲ್ ಕಂಪನಿಗಳು ಹೆಂಗೆ ಐಡೆಂಟಿಫೈ ಮಾಡೋದ್ರ ಬಗ್ಗೆ ತಿಳ್ಕೋಬೇಕು. ಇಡೀ ಇಂಡಿಯಾದ ಮಾರ್ಕೆಟ್ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಟಾಪ್ 50 ಕಂಪನೀಸ್ ವಿಲ್ ಬಿ ಸೆಲೆಕ್ಟೆಡ್. ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಅಂತಂದ್ರೆ ಹಣದ ಮೌಲ್ಯದಲ್ಲಿ, ಪರ್ಫಾರ್ಮೆನ್ಸ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಟಾಪ್ 50 ಕಂಪನಿಯನ್ನು ತಗೋತಾರ ಅವರು. ಅದನ್ನ ಏನಂತಾರೆ? ನಿಫ್ಟಿ ಅಂತಾರೆ. ನಾನು ತೋರಿಸ್ತೀನಿ ಈ ನಿಫ್ಟಿ ಅಂದ್ರೆ ಏನು, ಕೆಲಸ ಹೆಂಗ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು? ಈಗ ಯಾವ್ದೋ ಒಂದು ರಿಲಯನ್ಸ್ ಇದೆಯಪ್ಪ ಅಂತ ಹೇಳಿ, ಯಾವ್ದೋ ಒಂದು ಕಂಪ್ನಿ ಇದೆ,
ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ನಂಬರ್ ಆಫ್ ಶೇರ್ಸ್ ಇಂಟು ಶೇರ್ಸ್ ಪ್ರೈಸ್. ಸಿಂಪಲ್ ಆಗಿ ನಂಬರ್ ಆಫ್ ಶೇರ್ಸ್, ಒಂದು 1,000 ಶೇರ್ ಇದೆ ಒಂದು ಕಂಪ್ನಿದ ಅಂತ ತಿಳ್ಕೊಳ್ಳಿ. 1,000 ಶೇರು, ಅದಕ್ಕೆ ಒಂದು 100 ರೂಪಾಯಿ ಬೆಲೆ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. 100 ಇಂಟು 1,000 ಹಾಕೊಳ್ಳಿ, ಅದೇ ಒಟ್ಟಾರೆ ಕಂಪ್ನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಓಕೆನಾ? ಸೊ ಒಂದು 100 ಬದಲಾಗಿ ಇನ್ನೊಂದು ಯಾವುದೋ ಒಂದು ಕಂಪ್ನಿ ತಿಳ್ಕೊಂಡು 10 ರೂಪಾಯಿ ಶೇರ್ ಇದೆ, ಅದರ ರೇಟ್ ಶೇರ್ ರೇಟ್ ಎಷ್ಟಿದೆ? 10 ರೂಪಾಯಿ. ಶೇರ್ ಎಷ್ಟಿದಾವೆ? 1,000 ಶೇರ್ಸ್ ಇದಾವೆ ಅಂತೇಳಿ ತಿಳ್ಕೊಳ್ಳಿ. ಓಕೆನಾ? 1,000 ಇಂಟು 10 ಹಾಕಿ, 10,000. ಓಕೆನಾ? 10,000 ಅದಕ್ಕೆ ಮಾರ್ಕೆಟ್ ಕ್ಯಾಪ್ ಅಂತೀವಿ. ಓಕೆನಾ? 10,000 ಕೋಟಿ, 20,000 ಕೋಟಿ ಈ ತರ ಲೆಕ್ಕ ಹಾಕ್ತಾರೆ. ಅದರದ್ದು ಒಟ್ಟು ಕಂಪ್ನಿದು ಶೇರ್ ಎಷ್ಟಿದಾವೆ ಮತ್ತೆ ಆ ಶೇರ್ ಪ್ರೈಸ್ ಎಷ್ಟಿದೆ, ಇವೆರಡನ್ನ ನೀವು ಇಂಟು ಮಾಡಿದ್ರೆ ಒಟ್ಟಾರೆ ಕಂಪನಿಯ ಒಂದು ಮಾರ್ಕೆಟ್ ಅಂದ್ರೆ ಎಷ್ಟು ದುಡ್ಡಿದೆ, ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಇವಾಗ ಅದರದ್ದು ಮೌಲ್ಯ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ ಗೊತ್ತಾಯ್ತಾ? ಏನಾದ್ರು ಡೌಟ್ ಇದೆಯಾ? ನೋ ಸರ್, ನೋ ಡೌಟ್. ನೋ ಡೌಟ್ ಅಲ್ವಾ? ನಂಬರ್ ಆಫ್ ಶೇರ್ಸ್ ಇಂಟು ಶೇರ್ ಪ್ರೈಸ್ ಅಷ್ಟೇ. ಸ್ಟಾಕ್ ಬ್ರೋಕರ್ಸ್, ಈಗ ನೀವು ಟ್ರೇಡಿಂಗ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಶೇರ್ ಖರೀದಿ ಮಾಡಬೇಕು, ಶೇರ್ ಅನ್ನ ಬೈ ಮಾಡಬೇಕು, ಸೆಲ್ ಮಾಡಬೇಕು. ಇದೆಲ್ಲಿಂದ ಮಾಡೋದು ನಾವು? ಈ ತರ ಸ್ಟಾಕ್ ಬ್ರೋಕರ್ಸ್ ಅಂತ ಹೇಳ್ಬಿಟ್ಟು ಇರ್ತಾರೆ. ಎ ಬ್ರೋಕರ್ ಈಸ್ ಆನ್ ಇಂಟರ್ಮೀಡಿಯರಿ, ಎ ಪರ್ಸನ್ ಅಥವಾ ಫರ್ಮ್, ವ್ಯಕ್ತಿ ಆಗಿರ್ಬೋದು ಅಥವಾ ಕಂಪನಿ ಆಗಿರ್ಬೋದು. ಇವಾಗ ವ್ಯಕ್ತಿಗಳು ಯಾರು ಇಲ್ಲ, ಕಂಪನಿಗಳೇ ಇರ್ತವೆ. ದ್ಯಾಟ್ ಎಕ್ಸಿಕ್ಯೂಟ್ಸ್ ಬೈ ಅಂಡ್ ಸೆಲ್ ಆರ್ಡರ್ಸ್ ಫಾರ್ ಇನ್ವೆಸ್ಟರ್ಸ್ ಇನ್ ರಿಟರ್ನ್ ಫಾರ್ ಅ ಫ್ರೀ ಆರ್ ಕಮಿಷನ್. ಕಮಿಷನ್ ತಗೊಂಡೇ ಮಾಡ್ತಾರೆ. ಕೆಲವೊಂದು ಬ್ರೋಕರ್ಸ್ ಇದಾವೆ, ಫ್ರೀ ಅಲ್ಲೂ ಕೂಡ ಇದಾವೆ. ಈ ತರ ಜೆರೋದಾ, ಅಪ್ಸ್ಟಾಕ್ಸ್, ಏಂಜಲ್ ಬ್ರೋಕಿಂಗು, ಶೇರ್ಖಾನು, ICICI ಡೈರೆಕ್ಟು, HDFC, ಕೋಟಕ್ಕು, ಇದೆಲ್ಲರೂ ಕೂಡ ಏನಿದ್ದಾರೆ? ಸ್ಟಾಕ್ ಬ್ರೋಕರ್ಸ್ ಇರುವೆಲ್ಲ. ನಾವು ಇದರಲ್ಲಿ ಒಂದು ಅಕೌಂಟ್ ಅನ್ನು ಓಪನ್ ಮಾಡಬೇಕು, ಶೇರ್ ಬೈ ಮಾಡೋದು, ಶೇರ್ ಸೆಲ್ ಮಾಡೋದನ್ನ ಈ ಮುಖಾಂತರವಾಗಿ ನಾವು ಮಾಡಬೇಕಾಗತ್ತೆ. ಅದರ ಬದಲಾಗಿ ನಾವು ಅವ್ರ ಕಮಿಷನ್ ಚಾರ್ಜ್ ಮಾಡ್ತಾರೆ. ಓಕೆನಾ? ಅದಕ್ಕೆ ಅಮೌಂಟ್ ನಾವು ಕೊಡಬೇಕಾಗತ್ತೆ, ಕಟ್ ಮಾಡ್ಕೋತಾರ. ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್, ಇಲ್ಲಿ ನೋಡಿ ಎರಡು ತರ. ಈ ಇನ್ವೆಸ್ಟರ್ಸ್ ಮತ್ತೆ ಟ್ರೇಡರ್ಸ್ ಏನು? ಸ್ಟಾಕ್ಸ್ ಆರ್ ಯೂನಿಟ್ಸ್ ಆಫ್ ಎ ಕಂಪನಿ. ಸ್ಟಾಕ್ಸ್ ಅಂದ್ರೆ ಏನು? ಯೂನಿಟ್ಸ್ ಆಫ್ ಎ ಕಂಪನಿ, ಒಂದು ಸಣ್ಣ ಸಣ್ಣ ತುಣುಕುಗಳು ತಗೊಳ್ತೀವಲ್ಲ, ಆ ಶೇರ್ಸ್ಗಳನ್ನ ಆಫ್ ಎ ಕಂಪನಿ ಮಾರ್ಕೆಟ್ ವ್ಯಾಲ್ಯೂ. ಇನ್ವೆಸ್ಟರ್ಸ್ ಆರ್ ಇಂಡಿವಿಜುವಲ್ಸ್ ಹೂ ಪರ್ಚೇಸ್ ಸ್ಟಾಕ್ಸ್ ಟು ಬಿಕಮ್ ಪಾರ್ಟ್ ಆಫ್ ಓನರ್ಸ್ ಆಫ್ ದ ಕಂಪನಿ. ಆ ಸ್ಟಾಕ್ಸ್ ಅನ್ನು ತಗೋತಾರೆ, ಆ ಕಂಪನಿಯ ಒಂದು ಸ್ಟಾಕ್ ಅನ್ನ ತಗೋತಾರೆ, ಶೇರ್ ಅನ್ನ ತಗೋತಾರೆ. ಟು ಬಿಕಮ್ ಎ ಪಾರ್ಟ್ ಆಫ್ ಓನರ್ ಆಫ್ ದ ಕಂಪನಿ, ಆ ಕಂಪನಿ ಓನರ್ ಆಗ್ತಾರೆ ಅವರು. ಒಂದು ಪಾರ್ಟ್ 100 ಶೇರ್ ಇದ್ರೆ 100 ಶೇರ್ ಮಾತ್ರ ನೀವು ಮಾಲೀಕರು. ಒಂಥರ ಮಾಲೀಕರಿದ್ದಂಗೆ ಅದು. ನಿಮ್ಗೆ ಎಲ್ಲಾ ಮೆಸೇಜ್ ಅನ್ನ ಕಳಿಸ್ತಾರೆ, ಆ ಕಂಪನಿಯಲ್ಲಿ ಏನ್ ಆಕ್ಟಿವಿಟೀಸ್ ನಡೀತಾ ಇದೆ. ಏನಾದ್ರು ಮೀಟಿಂಗ್ ಇದ್ರೆ ನೀವು ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡಬಹುದು ಆ ಕಂಪನಿಯಲ್ಲಿ, ಗೊತ್ತಾ? ಆ ತರದೆಲ್ಲ ರೂಲ್ಸ್ ಎಲ್ಲ ಇದೆ. ನೀವು ಆ ಶೇರ್ಸ್ ಅನ್ನ ತಗೊಂಡ್ರೆ. ಓಕೆ, ಇನ್ವೆಸ್ಟರ್ಸ್ಗೆ ಮತ್ತೆ ಟ್ರೇಡರ್ಸ್ಗೆ ಏನ್ ಡಿಫ್ರೆಂಟ್ ಗೊತ್ತಾ? ಇಲ್ಲಿ 2 ತರ ನಾನು ಫೋಟೋ ಹಾಕಿದ್ದೀನಿ. ಇನ್ವೆಸ್ಟರ್ ಅಂದ್ರೆ ಏನು? ಒಂದು ಸಣ್ಣ ಗಿಡ ಹಾಕ್ತಾನೆ, ಅದನ್ನ ದಿನ ನೀರ್ ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಚೆನ್ನಾಗಿ ಬೆಳೆಸ್ತಾನೆ. ಒಂದ್ ದಿವಸ ಆ ಗಿಡ ಏನಾಗತ್ತೆ? ಹೆಮ್ಮರವಾಗಿ ಬೆಳೀತದೆ ಅಲ್ವಾ? ಹೆಮ್ಮರವಾದಂತ ಮರವನ್ನ ಈ ಇನ್ವೆಸ್ಟರ್ ಬೆಳೆಸ್ತಾನೆ. ಟ್ರೇಡರ್ ಅಂದ್ರೆ ಏನ್ ಗೊತ್ತಾ? ಇವನು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಇವನ ಹತ್ರ. ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ವರ್ಷಗಳು ಸ್ವಲ್ಪ ಕಳಿಬೇಕು. ಈ ಟ್ರೇಡರ್ ಅಂದ್ರೆ ಏನ್ ಗೊತ್ತಾ? ಈ ತರ ಚಾರ್ಟ್ ನೋಡ್ಬೇಕು. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆಯಾ, ಕೆಳಗಡೆ ಬರ್ತಾ ಇದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಟ್ರೇಡರ್ ಪ್ರತಿದಿನ ಟ್ರೇಡಿಂಗ್ ಮಾಡೋದು. ನಾನು ಇವತ್ತು ಒಂದು 5,000 ಗಳಿಸ್ಬೇಕು, 500 ಗಳಿಸ್ಬೇಕು, 3,000 ಗಳಿಸ್ಬೇಕು, 1,000 ಗಳಿಸ್ಬೇಕು ಅಂತ ಹೇಳ್ಬಿಟ್ಟಿರ್ತಾರಲ್ಲ, ಅದೆಲ್ಲ ಟ್ರೇಡಿಂಗು. ಇವನು ಟ್ರೇಡಿಂಗು ದಿನ 1,000 ಗಳಿಸಿದ್ರು ಕೂಡ ತಿಂಗಳಿಗೆ ಒಂದು 20 ಟ್ರೇಡ್ ನೋಡಿದ್ರೆ 20,000 ಆಯ್ತು ಅಂತ ತಿಳ್ಕೊಳ್ಳಿ. ಒಂದು ವರ್ಷಕ್ಕೆ 1 ಲಕ್ಷ 2 ಲಕ್ಷ ಗಳಿಸಿದಾನಂತ ಹೇಳಿ ತಿಳ್ಕೊಳ್ಳಿ. ಅದೇ ತರ 1 ಲಕ್ಷ 2 ಲಕ್ಷ ಪ್ರತಿನಿತ್ಯ ಬಂದುಬಿಟ್ಟು ಟ್ರೇಡ್ ಮಾಡಬೇಕು, ಅದ್ರ ಮೇಲೆ ಕೂತ್ಕೋಬೇಕು, ಆ ಸಿಸ್ಟಮ್ ಎದುರುಗಡೆ ತಿಳ್ಕೋಬೇಕು. ಇದೆಲ್ಲ ಮಾಡೋದು ಟ್ರೇಡಿಂಗ್ ಅಂತಾರೆ. ಅದೇ 2 ಲಕ್ಷವನ್ನ ನೀವು ಸ್ವಲ್ಪ ಅಮೌಂಟ್ ಅನ್ನ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪನೇ ಈ ಇನ್ವೆಸ್ಟರ್ ತರ ಹಾಕೊಂಡೋದ್ರೆ ಇವನು 2 ಲಕ್ಷ ಆರಾಮಾಗಿ ಗಳಿಸ್ಬಿಡ್ತಾನೆ. ಇವನು ಪ್ರತಿನಿತ್ಯ ಕಷ್ಟ ಬಿದ್ದು ಕಳಿಸೋದು. ಇವನಿಗೆ ಸ್ಮಾರ್ಟ್ ಮ್ಯಾನ್ ಅಂತಾರೆ, ಇವನಿಗೆ ಹಾರ್ಡ್ ವರ್ಕರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಸೊ ಸ್ಮಾರ್ಟ್ ಹೆಂಗ್ ದುಡ್ಡು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಿ ದುಡ್ಡು ಹೆಂಗ್ ಮಾಡಬೇಕು, ಇದೆಲ್ಲವೂ ಕೂಡ ಗೊತ್ತಾಗತ್ತೆ ನಿಮ್ಗೆಲ್ಲಾನು ಕೂಡ. ರಾಕೇಶ್ ಜುಂಜುನವಾಲ ಹೆಸರು ಕೇಳಿದಿರಾ ಯಾರಾದ್ರೂ? ಯಾವ್ದು ಸರ್? ರಾಕೇಶ್ ಜುಂಜುನವಾಲ ಇಲ್ಲ ಸರ್, ಕೇಳಿಲ್ಲ. ಹೇಳಿಲ್ಲ, ಹೇಳ್ತೀನಿ. ವಾರೆನ್ ಬಫೆಟ್ ಹೆಸರು ಕೇಳಿದಿರಾ? ಇಲ್ಲ ಸರ್. ವಾರೆನ್ ಬಫೆಟ್ ಹೆಸರು ಕೇಳಿಲ್ವಾ? ಇಲ್ಲ ಇಲ್ಲ ಓ, ಕೇಳ್ಬೇಕಾಗಿತ್ತು. ನಿಮ್ಗೆಲ್ಲ ಕಾಲೇಜ್ದವ್ರು ಏನು ಹೇಳಿಲ್ಲ ಕಾಮರ್ಸ್ ಅಲ್ಲಿ? ಇಲ್ಲ ಸರ್, ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ಹೇಳಲ್ಲ ಸರ್, ಅವ್ರ ಡೀಟೇಲ್ ಅವ್ರಿಗೆ ಗೊತ್ತಿರಲ್ಲ ಅಷ್ಟೊಂದು. ಹಾ, ಅವರಿಗೆಲ್ಲ ನಾವು ಕಲಿಸ್ಬೇಕು ಇವಾಗ. ಅವ್ರು ಏನ್ ಕಲಿಸ್ಬೇಕು ಅದನ್ನ ಕಲ್ಸಲ್ಲ, ಏನ್ ಕಲಿಸ್ಬಾರ್ದು ಆ ತರ ಕಲಿಸ್ತಾರೆ. ಇಲ್ಲಿ ನಮಗೆ ಕೆಲಸನೇ ಸಿಗಲ್ಲ, ಏನ್ ಮಾಡೋದು ನಾವು? ಆ ತರ ಅದೇ ಸಮಸ್ಯೆ ಸರ್. ಆಗ್ಬಿಡುತ್ತೆ. ಹ ಹಾ ಅದಕ್ಕೆ ಸರ್. ನಾನು ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಿಸ್ನೆಸ್ ಮ್ಯಾನ್ ಆಗಬಹುದು, ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ ಮ್ಯಾನ್ ಆಗಬಹುದು ಅಂತ ಒಂದು ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಇದು. ಆದರೆ ಶಿಕ್ಷಣವನ್ನು ಪಡಿಬೇಕು, ಕಲ್ತ್ಕೋಬೇಕು. ಕಲಿಲಾರ್ದೆ ನೀವು ಮುಂದೆ ಹೋಗಂಗಿಲ್ಲ. ನೋಡಿ, 2 ವರ್ಷ ಬಿಕಾಮ್ 3 ವರ್ಷನಾ? 3 ವರ್ಷ. ಬಿಕಾಮ್ 3 ವರ್ಷ, ಕಾಮ್ 1 2 ವರ್ಷ, 5 ವರ್ಷ ಕಲ್ತರೂ ಕೂಡ ಒಂದು 50,000 ಕೆಲಸ ಬೇಕು ಅಂತಂದ್ರೆ ಎಷ್ಟು ವರ್ಷ ಕಾಯ್ಬೇಕು? 5 ವರ್ಷ 10 ವರ್ಷ ಕೆಲಸ ಮಾಡ್ಬೇಕು, ಅವಾಗ 50,000 ಸಂಬಳ ಆಗತ್ತೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ನೋಡಿ, ಯಾರು ಕೂಡ ಹೇಳ್ಕೊಡಲ್ಲ. ಇದರಲ್ಲಿ ನೀವು ಆರಾಮಾಗಿ ಸಿಂಪಲ್ ಟೆಕ್ನಿಕ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಅರ್ನಿಂಗ್ಸ್ ಅನ್ನು ಮಾಡಬಹುದು. ಬಟ್ ಅರ್ಥ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. ಹಂತ ಹಂತವಾಗಿ ಇದನ್ನು ಕಲ್ತ್ಕೊಂಡು ಹೋಗ್ಬೇಕು. ಅದನ್ನು ನಾನು ತಿಳಿಸ್ಕೊಡ್ತೀನಿ. ಈ ತರ ಇನ್ವೆಸ್ಟರು ಮತ್ತೆ ಟ್ರೇಡರ್ಗೆ ಡಿಫ್ರೆನ್ಸ್ ಹೇಳಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನ ತಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೊಂಡಿದ್ರಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಈ ವಿಡಿಯೋವನ್ನ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಯಾವ ರೀತಿಯಾದಂತಹ ವಿಡಿಯೋಗಳನ್ನ ನೀವು ನೋಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರೋ ಅದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮುಂದೆ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಯೋಚನೆಯನ್ನ ಮಾಡಿದಿರೋ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮನ್ನು ನೇರವಾಗಿ ನೀವು ಸಂಪರ್ಕನೂ ಕೂಡ ಮಾಡಬಹುದು. ಆಗ ನಿಮಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಾವಿದ್ದೀವಿ. VSJ ಮಿಲಿಯನರ್ ಅಕಾಡೆಮಿ ಕಡೆಯಿಂದ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಕರ್ನಾಟಕ.